ಚಿಕಿತ್ಸೆ ಫಲಕಾರಿಯಾಗದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಗಾಯಗೊಂಡಿದ್ದ ಮತ್ತೋರ್ವ ಕನ್ನಡಿಗ ಯೋಧ ಹುತಾತ್ಮರಾಗಿದ್ದಾರೆ. ಕರ್ನಾಟಕದ ಕೊಡಗಿನ ಯೋಧ ದಿವಿನ್ ಹುತಾತ್ಮರಾಗಿರುವಂತೆ ಶ್ವಾಸಕೋಶಕ್ಕೆ ತೀವ್ರ ಹಾನಿ ಹಿನ್ನೆಲೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಫೆಬ್ರವರಿ 23ಕ್ಕೆ ದಿವಿನ್ ಮದುವೆ ನಿಶ್ಚಯ ಆಗಿತ್ತು. ಲಗ್ನ ಪತ್ರಿಕೆ ಪ್ರಿಂಟ್ ಆಗಿತ್ತು. 5 ದಿನದ ಹಿಂದೆ ಪೂಂಚ್ನಲ್ಲಿ ಸೇನಾ ವಾಹನ ಪಲ್ಟಿಯಾಗಿ ಕರ್ನಾಟಕದ ಯೋಧರೂ ಕೂಡ ಅದರಲ್ಲಿ ಸಿಕ್ಕಾಕೊಂಡಿದ್ರು, ಹುತಾತ್ಮರಾಗಿದ್ರು. 10 ವರ್ಷದ ಹಿಂದೆ ಸೇನೆ ಸೇರಿದ್ರು. ಈಗ ಹುತಾತ್ಮರಾಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಯೋಧ ದಿವಿನ್ ಹುತಾತ್ಮರಾಗಿದ್ರು. ಪಾಪ ನಿಶ್ಚಯ ಆಗಿತ್ತು, ಮದುವೆ ನಿಶ್ಚಯ ಆಗಿತ್ತು. 10 ವರ್ಷ ಆಗಿತ್ತು ಸೇನೆಗೆ ಸೇರ್ಕೊಂಡು ದೇಶ ಸೇವೆ ಮಾಡ್ತೀನಿ ಅಂತ ಹೋಗಿದ್ದಂಥವರು ಕರ್ನಾಟಕದ ಕೊಡಗಿನ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಶ್ವಾಸಕೋಶಕ್ಕೆ ತೀವ್ರ ಹಾನಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಹುತಾತ್ಮರಾಗಿದ್ದಾರೆ. ಫೆಬ್ರವರಿ 23ಕ್ಕೆ ದಿವಿನ್ ಮದುವೆ ನಿಶ್ಚಯ ಆಗಿತ್ತು. ಲಗ್ನ ಪತ್ರಿಕೆ ಪ್ರಿಂಟ್ ಆಗಿತ್ತು. 5 ದಿನಗಳ ಹಿಂದೆ ಪೂಂಚ್ನಲ್ಲಿ ಸೇನಾ ವಾಹನವೊಂದು ಕಂದಕಕ್ಕೆ ಉರುಳಿ ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ 12 ಜನ ತೀವ್ರವಾಗಿ ಗಾಯಗೊಂಡಿದ್ದು. 3 ಜನ ನಮ್ಮ ರಾಜ್ಯದ ಯೋಧರು ಹುತಾತ್ಮರಾಗಿದ್ದು. ಆ ಸಾಲಿಗೆ ಮತ್ತೊಬ್ಬರು ಸೇರ್ಕೊಂಡಿದ್ದಾರೆ. ಮತ್ತೊಬ್ಬ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಕರ್ನಾಟಕದ ಕೊಡಗಿನ ವೀರ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಆದರೆ ಬಹಳ ದುಃಖದ ಸಂಗತಿ ಅಂದರೆ ಫೆಬ್ರವರಿ 23ಕ್ಕೆ ದಿವಿನ್ ಮದುವೆ ನಿಶ್ಚಯ ಆಗಿತ್ತು. ಲಗ್ನ ಪತ್ರಿಕೆ ಪ್ರಿಂಟ್ ಆಗಿತ್ತು. ಸಾಕಷ್ಟು ಕನಸುಗಳನ್ನು ಕಂಡಿದ್ರು ಅವ್ರ ಮನೆಯವರು. ದಿವಿನ್ಗೆ ಮದುವೆ ಮಾಡಬೇಕು, ಆ ಮದುವೆ ನೋಡಬೇಕು. ಆ ತಂದೆ ತಾಯಿಗೆ ಎಷ್ಟು ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ. ಆದರೆ ಪಾಪ ಹುತಾತ್ಮರಾಗಿದ್ದಾರೆ. ಪೂಂಚ್ನಲ್ಲಿ 5 ದಿನಗಳ ಹಿಂದೆ ನಡೆದಿದ್ದಂಥ ಘನಘೋರ ದುರಂತ ಇದೆ. ಆ ಭಾಗದಲ್ಲಿ ಗೊತ್ತಿದೆ ನಮಗೆ. ಕಂದಕಗಳಿರ್ತವೆ, ಕಡಿದಾದಂಥ ಕಂದಕಗಳಿರ್ತವೆ. ಸೇನಾ ವಾಹನ ದುರಂತಕ್ಕೀಡಾಗಿತ್ತು, ಅಪಘಾತ ಸಂಭವಿಸಿತ್ತು. ಆ ಕಂದಕಕ್ಕೆ ಉರುಳಿ ಬಿದ್ದಿತ್ತು. ಇದರಿಂದಾಗಿ 3 ಜನ ಕರ್ನಾಟಕದ ಸೈನಿಕರು ಹುತಾತ್ಮರಾಗಿದ್ದರು. ಈಗ ಮತ್ತೊಬ್ಬರು ವೀರ ಮರಣವನ್ನಪ್ಪಿದ್ದಾರೆ. 10 ವರ್ಷದ ಹಿಂದೆ ಸೇನೆ ಸೇರಿದ ಯೋಧ ದಿವಿನ್ ದೇಶ ಸೇವೆ ಮಾಡ್ತೀನಿ ಅಂತ ಹೋಗಿದ್ರು. ಆದರೆ ಈ ರೀತಿ ದುರಂತ ಅಂತ್ಯ ಕಾಣ್ತಾರೆ ಅಂತ ಯಾರು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಗಾಯಗೊಂಡಿದ್ದ ಮತ್ತೊಬ್ಬ ಕನ್ನಡಿಗ ಯೋಧ ಹುತಾತ್ಮರಾಗಿದ್ದಾರೆ. ಈಗಾಗಲೇ 3 ಜನ ಯೋಧರನ್ನು ಕಳ್ಕೊಂಡಿದ್ದೀವಿ. ಕರ್ನಾಟಕದ ಯೋಧರನ್ನು ಕಳ್ಕೊಂಡಿದ್ದೀವಿ. ವೀರ ಮರಣವನ್ನಪ್ಪಿದ್ದಾರೆ. ಅವರಿಗೆ ನಾವೆಲ್ಲರೂ ಶ್ರದ್ಧಾಂಜಲಿ ಅರ್ಪಿಸಿದ್ದೀವಿ. ಕುಂದಾಪುರದವರು ಒಬ್ಬರು, ಇನ್ನೂ 2 ಯೋಧರನ್ನು ಕಳ್ಕೊಂಡಿದೆ ಕರ್ನಾಟಕ, ಕರುನಾಡು. ಈಗ ಮಡಿಕೇರಿಯ ಮತ್ತೊಬ್ಬ ಯೋಧ ಹುತಾತ್ಮರಾಗಿದ್ದಾರೆ. ಇದೇ ಅಪಘಾತದಲ್ಲಿ ತೀವ್ರವಾಗಿ ಶ್ವಾಸಕೋಶಕ್ಕೆ ಹಾನಿಯಾಗಿತ್ತು. ಗಾಯಗೊಂಡಿದ್ದರು, ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಬಹಳ ದುಃಖದ ಸಂಗತಿ ಅಂತ ಹೇಳಿದ್ರೆ ಅವರ ಮದುವೆ ಫಿಕ್ಸ್ ಆಗಿತ್ತು, ಎಂಗೇಜ್ಮೆಂಟ್. ಪ್ರಜ್ವಲ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ಬಹಳ ದುಃಖದ ಸಂಗತಿ. ಒಂದು, ಅವರು ಹುತಾತ್ಮರಾಗಿರೋದೇ ದುಃಖ. ಅದರ ಜೊತೆಗೆ ಪಾಪ ಮದುವೆ ನಿಶ್ಚಯ ಆಗಿತ್ತು. 23ನೇ ತಾರೀಕು ಮದುವೆ ಅಂತ ಆಗಿತ್ತು. ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿದ್ರು. ಎಂಥ ಘನಘೋರ ಅಲ್ವಾ? ಹೌದು ವಸುದೇವ್, ಏನು ಸೇನಾ ವಾಹನ ಪ್ರಪಾತಕ್ಕೆ ಬಿದ್ದು ಏನು ಗಾಯಗೊಂಡಿದ್ದಂತಹ ಯೋಧರ ಪೈಕಿ ಕೊಡಗಿನ ಯೋಧ ಇವತ್ತು ಏನು ಹುತಾತ್ಮರಾಗಿರ್ತಕ್ಕಂಥದ್ದು. ಅವರ ಈ ಒಂದು ಹುತಾತ್ಮ ಆಗಿರ್ತಕ್ಕಂಥದ್ದು ಸಾಕಷ್ಟು ದುಃಖಕರ ವಿಚಾರವೇ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಅವರ ಒಂದು ಕುಟುಂಬದಲ್ಲಿ ಅವರಿಗೊಂದು ಮದ್ವೆ ಕೂಡ ಫಿಕ್ಸ್ ಆಗಿತ್ತು. ಫೆಬ್ರವರಿ ತಿಂಗಳ 23ನೇ ತಾರೀಕು ದಿವಿನ್ ಅವರ ವಿವಾಹ ಕೂಡ ನಿಶ್ಚಯ ಆಗಿತ್ತು. ಏನು ಅದ ಮದ್ವೆ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಎಲ್ಲರೂ ಕೂಡ ಹಂಚಿದ್ರು. ಆದ್ರೆ ಆ ಒಂದು ಸಂಭ್ರಮದಲ್ಲಿ ಇರುವಂತ ಸಂದರ್ಭದಲ್ಲಿ ಇಂತಹ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಅವರಿಗೆ ಏನು ತೀವ್ರವಾಗಿ ಗಾಯಗೊಂಡಿದ್ದ ದಿವಿನ್ ಅವರನ್ನ ಶ್ರೀನಗರದ ಸೇನಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇತ್ತು. ಅವರ ಗಾಯಗೊಂಡ ನಂತರದಲ್ಲಿ ಅವರ ತಾಯಿಯನ್ನು ಕೂಡ ಸೇನಾ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕಾಶ್ಮೀರಕ್ಕೆ ಕೂಡ ಕರೆಸ್ಕೊಂಡಿದ್ರು. ತಾಯಿ ಹೋದಾಗ ದಿವಿನ್ ಕೂಡ ಸ್ವಲ್ಪವಾಗಿ ಸ್ಪಂದಿಸಿದ್ರು ಅಂತ ಕೂಡ
ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಶ್ವಾಸಕೋಶಕ್ಕೆ ತೀವ್ರವಾದ ಹಾನಿಯಾದ ಹಿನ್ನೆಲೆಯಲ್ಲಿ ಅವರು ಇಂದು ಚಿಕಿತ್ಸೆ ಫಲಿಸದೆ ಕೊನೆಯುಸಿರನ್ನ ಹಿಡಿದಿರ್ತಕ್ಕಂಥದ್ದು. ಸುಮಾರು 10 ವರ್ಷಗಳ ಹಿಂದೆ ಸೇನೆಗೆ ಸೇರಿದಂತಹ ದಿವಿನ್ ಅಲ್ಲಿ ಕರ್ತವ್ಯವನ್ನ ಕೂಡ ನಿರ್ವಹಿಸ್ತಾ ಇದ್ರು. ಆದ್ರೆ ಈ ಒಂದು ಸೇನಾ ವಾಹನ ಪ್ರಪಾತಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ 4 ಸೈನಿಕರು ಏನು ಸ್ಥಳದಲ್ಲೇ ಹುತಾತ್ಮರಾಗಿದ್ರು, ಅದರ ಜೊತೆಗಿದ್ದಂತಹ ಇವರು ಕೂಡ ತೀವ್ರ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಏನು ಹುತಾತ್ಮರಾಗಿರ್ತಕ್ಕಂಥದ್ದು. ಸಾಕಷ್ಟು ಆ ಒಂದು ಆಲೂರು ಸಿದ್ದಾಪುರ ಕೊಡಗಿನ ಏನು ಗ್ರಾಮ ಹೊಂದಿದೆ, ಆ ಗ್ರಾಮದಲ್ಲಿ ಸಾಕಷ್ಟು ನೀರವ ಮೌನಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇಡೀ ಗ್ರಾಮವೇ ಅವರ ಒಂದು ಪರಿಸ್ಥಿತಿಯನ್ನು ನೆನೆದು ಕಣ್ಣೀರನ್ನ ಇಡ್ತಿರ್ತಕ್ಕಂಥದ್ದು. ಈ ಒಂದು ಮದುವೆ ಏನು ಫಿಕ್ಸ್ ಆಗಿತ್ತು, ಏನು ಮದುವೆಯ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಹಂಚಿದ್ರು. ಆದ್ರೆ ಇದೆಲ್ಲದರ ನಡುವೆ ವಿಧಿಯ ಆಟಕ್ಕೆ ಈ ರೀತಿಯಾಗಿ ಕೊಡಗಿನ ಯೋಧ ಒಬ್ಬ ಹುತಾತ್ಮರಾಗಿರ್ತಕ್ಕಂಥದ್ದು. ವಾಸುದೇವ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.